ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾದುಷಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೇನು 3 ಐಟಮ್ ಇದ್ದರೆ ಸಾಕು ಫ್ರೆಂಡ್ಸ್. ನೋಡಿರಿ, ನಾನೊಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಬಟ್ಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 2 ಬಟ್ಲು ಅಳತೆ ಪ್ರಕಾರ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ ಅಂತ ನಾನು 2 ಬಟ್ಲು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಸೋಡಾ ಹಾಕ್ಕೊಂಡು, ಮತ್ತು ಇನ್ನು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಬಟ್ಲು ಮೊಸರು ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿರಿ, 1 ಬಟ್ಲು ಮೊಸರು ಮತ್ತು ತುಪ್ಪನ ನಾನು ಕರೆಸ್ಕೊಂಡು ಅದು 1 ಬಟ್ಲು ತಗೊಂಡಿದ್ದೀನಿ. ನಾವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ತುಪ್ಪನ. ಇವಾಗ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಕೈಯಲ್ಲೇ ಕಲಸ್ಕೊತೀನಿ. ನೀಟಾಗಿ ಕಲಸ್ಕೊಬೇಕು. ಹಸಿಟ್ಟು ತುಪ್ಪ ಎಲ್ಲ ಹೊಂದ್ಕೊಬೇಕು ಫ್ರೆಂಡ್ಸ್. ಸೋಡಾ ಹಾಕಿದ್ದೀರಲ್ಲ, ನೀಟಾಗಿ ಕಲಸ್ಕೊಬೇಕು ಫ್ರೆಂಡ್ಸ್. ನೀಟಾಗಿ ಕಲಸ್ಕೊಂಡು ಮೊಸರೆ, ನಾನೇನು ನೀರು ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ಸ್. ಮೊಸರು ಹಾಕ್ಕೊಂಡು ನಾವು ಎದಕ್ಕೆ ಬೇಕೋ ಎದಕ್ಕೆ ಚೆನ್ನಾಗಿ ಕಲಸ್ಕೊಬೇಕು ಹಿಟ್ಟನ್ನ. ನಾವು ಚಪಾತಿ ಕಲಸ್ಕೊತೀರಲ್ಲ ಫ್ರೆಂಡ್ಸ್, ಆ ಥರ ಕಲಸ್ಕೊಂಡ್ರೆ ಸಾಕು. ಅದಕ್ಕೆ ಕಲಸ್ಕೊತಾ ಇದ್ದೀನಿ ನೋಡಿರಿ. ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಕಲಸ್ಕೊಂಡು ಆಮೇಲೆ ಮೊಸರು ಹಾಕ್ಕೊಳ್ಳೋಣ ಅಂತ ತುಪ್ಪ ಇನ್ನೂ ಸ್ವಲ್ಪ ಹಾಕಿದೆ, ಚೆನ್ನಾಗಿ ಬರ್ತೈತೆ ಅಂತ. ಕಲಸ್ಕೊಂಡು ಇವಾಗ ನಾವು ಮೊಸರು ಹಾಕ್ಕೊಂಡು ಕಲಸ್ಕೊಬೇಕು ಫ್ರೆಂಡ್ಸ್. ಗಟ್ಟಿ ಮೊಸರು, ನಾನೇನು ನೀರು ಉಪಯೋಗಿಸಿಲ್ಲ ಫ್ರೆಂಡ್ಸ್. ಗಟ್ಟಿ ಮೊಸರು ತಗೊಂಡಿದ್ದೀನಿ. ನೀರು ಉಪಯೋಗಿಸ್ಬಾರ್ದು, ಅದಕ್ಕೆ ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ ನೋಡಿರಿ. ನೀಟಾಗಿ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಕ್ಬಿಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಕಡೆ ಪಾಕ ತಗೋಬೇಕು, ಸಕ್ಕರೆ ಪಾಕ. ಅದಕ್ಕೆ ನೋಡಿರಿ, ಒಂದು ಬಟ್ಲಲ್ಲಿ ಅಷ್ಟು ಮೊಸರು ಮಿಗ್ಲೈತೆ ನೋಡಿರಿ. ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು 1 ಬಟ್ಲು ಸಕ್ಕರೆ ತಗೊಂಡಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರಿ ಫ್ರೆಂಡ್ಸ್, ಸ್ಪೆಷಲ್ಲು ಚೆನ್ನಾಗಿರ್ತೈತೆ. 1 ಬಟ್ಲು ಸಕ್ಕರೆಗೆ 1 ಬಟ್ಲು ನೀರು ತಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಅದು ಪಾಕ ಬರಬೇಕು. ಚೆನ್ನಾಗಿ ಪಾಕ ಬರಬೇಕು ಫ್ರೆಂಡ್ಸ್. ಅದು ಪಾಕ ಬಂದಿದ್ದ ಕಡೆ ಒಂದು ಕಡೆ ಸಪ್ರೇಟ್ ಮಾಡ್ಕೊಂಡು ಇನ್ನೊಂದು ಕಡೆ ಎಣ್ಣೆ ಇಕ್ಕೋಬೇಕು. ಆವಾಗ ಸ್ವಲ್ಪ ಏಲಕ್ಕಿ ಹಾಕ್ಕೋಬೇಕು. ಏಲಕ್ಕಿ ಹಾಕ್ಕೊಂಡು ಸಪ್ರೇಟ್ ಇಕ್ಕೊಂಡು ನೋಡಿರಿ. ಇವಾಗ ಎಣ್ಣೆ ಇಕ್ಕೊಂತೀನಿ. ಎಣ್ಣೆ ಕಾಯಪಟ್ಟಿಗೆ ಅದು ಉಂಡೆ ಕಟ್ಕೊಳ್ಳೋಣ. ಅದು ಸ್ವಲ್ಪ ನಾದ್ಕೊಬೇಕು. ಒಂದು ಪ್ಲೇಟ್ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಬಿಟ್ಟು ಪ್ಲೇಟೆಲ್ಲ ಸವರ್ಕೊಂಡು ಅದು ನಾವು ಹಿಟ್ಟು ಕಲಸಿಕ್ಕಿದ್ರಲ್ಲ ಫ್ರೆಂಡ್ಸ್, ಅದನ್ನ ಚೆನ್ನಾಗಿ ನಾದ್ಕೊಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ತುಪ್ಪನ ಎಣ್ಣೆನ ಹಾಕ್ಕೊಂಡು ನಾದ್ಕೊಬೇಕು ಫ್ರೆಂಡ್ಸ್. ಈ ಥರ ಹಿಂಗೆ ನೋಡ್ರಿ, ಅದು ಹಿಟ್ಟನ್ನ ಹಿಂಗೆ ಮಾಡಿದ್ರೆ ನೋಡ್ರಿ ಪದರಾಗಿ ಬಂದರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಸ್ವಲ್ಪ ನಾದ್ಕೊಂಡು ಉಂಡೆ ಕಟ್ಕೊಬೇಕು. ಇವಾಗ ನಮ್ಗೆ ರೌಂಡ್ಗನ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ, ತಟ್ಟಿಗೆನ ಮಾಡ್ಕೊಬೋದು. ಯಾಕಂದ್ರೆ ಸೋಡಾ ಹಾಕಿದ್ದೀರಲ್ಲ, ನಾವು ಆ ಥರ ತಟ್ಟಿಗೆ ಮಾಡ್ಕೊಂಡ್ರೂ ಉಬ್ಬಿಡ್ತೈತೆ ಎಣ್ಣೆಲಿ ಹಾಕೋಪಟ್ಟಿಗೆ. ಎಲ್ಲ ಸಪ್ರೇಟ್ಗೆ ಮಾಡಿಕೊಂಡು ಇವಾಗ ಎಣ್ಣೆ ಕಾದೈತೆ. ಎಣ್ಣೆಗೆ ನೋಡಿರಿ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಉರಿ ಕಮ್ಮಿ ಇಕ್ಕೊಬೇಕು. ಜಾಸ್ತಿ ಇಕ್ಕೊಂಡ್ರೆ ಒಳಗೆ ಅದು ಬೇಯಲ್ಲ ಫ್ರೆಂಡ್ಸ್. ಅದಕ್ಕೆ ಉರಿ ಕಮ್ಮಿ ಇಕ್ಕೊಂಡೆ ಬೇಯಿಸ್ಕೊಬೇಕು. ಇವಾಗ ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ನೋಡಿರಿ, ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬಾದಾಮಿ ಎತ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಡೆಕೋರೇಷನ್ ಮೇಲೆ ಸ್ವಲ್ಪ ಇಕ್ಕಕ್ಕೆ ಒಂದು ಪ್ಲೇಟಲ್ಲಿ ಇಕ್ಬಿಟ್ಟು ನೋಡಿರಿ. ಇವಾಗ ಎಲ್ಲ ಡೆಕೋರೇಷನ್ ಇಕ್ಕಿದ್ದೀನಿ ಎಲ್ಲನೂ. ಚೆನ್ನಾಗಿರ್ತೈತೆ. ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಫ್ರೆಂಡ್ಸ್. ಮನೆಯಲ್ಲೇ ಮಾಡ್ಕೊಬೋದು ಬಾದುಷಾ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇನ್ನೊಂದು ವಿಡಿಯೋ ಸಿಕ್ಕನ ಫ್ರೆಂಡ್ಸ್. ನೋಡಿರಿ ಎಷ್ಟು ಸ್ಮೂತಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್.
ನಾವು ಮದುವೆ ಮನೆಗಳಲ್ಲಿ ಸೈಡ್ಗೆ ಹಾಕ್ತಾರಲ್ಲ, ಯಾವ ಥರ ಮಾಡೋದು ಅಂದ್ಕೊಂಡು ನಾವು ಟ್ರೈ ಮಾಡೋಣ ಅಂತ ಮಾಡಿದೆ ಫ್ರೆಂಡ್ಸ್. ಚೆನ್ನಾಗಿ ಬಂದೈತೆ ನಮ್ಮ ಮನೆಯಲ್ಲಿ. ಬಾಯ್ ಫ್ರೆಂಡ್ಸ್.